ನಮಸ್ಕಾರ ಬಂಧುಗಳೇ. ಕೆಲವರನ್ನು ನೋಡುವುದರೆ ಬೇಗನೆ ಮುಪ್ಪಾದಂತೆ ತೋರುತ್ತದೆ. ಮತ್ತೆ ಕೆಲವರು ವಯಸ್ಸಾಗಿದ್ದರೂ ಯೌವನದವರಂತೆ ತೋರುತ್ತಾರೆ. ಯಾಕೆ ಹೀಗಾಗುತ್ತದೆ? ಈ ರೀತಿ ಯಾವಾಗಲೂ ಯುವಕರಂತೆ ಕಾಣಲು ಏನು ಮಾಡಬೇಕು? ಅದೇ ಹಲವರ ಚಿಂತೆ. ಅಂದರೆ ನನಗೆ ವಯಸ್ಸಾಗಬಾರ್ದು, ನಾನು ಚಿರಯೌವನವಾಗಿರಬೇಕು ಎಂಬ ಆಸೆ ಪಡುತ್ತಾರೆ. ಅಂತಹ ಚಿರಯೌವನ ಆಗಿರಲು ನೀವು ಕೆಲವು ಆಹಾರ ಕ್ರಮಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಅದಕ್ಕೇನು ಮಾಡಬೇಕು? ಅಂಥ ವಿಚಾರಗಳೇನು? ಯೌವನವನ್ನು ಕಾಪಾಡಿಕೊಂಡು ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕಿರುವಂಥ ದಾರಿ ಯಾವುದು? ಅದರ ಬಗ್ಗೆ ಇವತ್ತು ಹೇಳೋಣ. ಅದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಹೇಳುವಂಥ ವಿಚಾರ ನಿಮಗೆ ಗೊತ್ತಿದೆ. ಅದೇ ಏನೆಂದರೆ, ಯುವಕರಂತೆ ಕಾಣಲು, ವಯಸ್ಸಾದರೂ ಯುವಕರಂತೆ ಕಾಣುವಂತಹ ವಿದ್ಯೆ ಏನು? ಅದಕ್ಕೇನು ಮಾಡಬೇಕು? ಯಾವ ಕ್ರಮದಿಂದ ನಾವು ಯಾವಾಗಲೂ ಯುವಕರಂತೆ ಕಾಣಿಸಲು ಸಾಧ್ಯ ಎಂಬುದನ್ನು ಆಲೋಚನೆ ಮಾಡೋಣ. ಅದಕ್ಕೆ ಬೇಕಾಗಿರೋದು ನೀವು ತಿನ್ನುವ ಆಹಾರದಲ್ಲಿನ 3 ವಿಟಮಿನ್ಗಳು. ಆ ವಿಟಮಿನ್ಗಳು ಯಾವುದು? ಅದನ್ನು ಯಾವ ರೀತಿ ಬಳಸಬೇಕು ಎಂಬುದನ್ನು ಹೇಳುವುದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನೀವು ಜೀವನದಲ್ಲಿ ಸುಖವಾಗಿರ್ಬೋದು, ಸಂತೋಷವಾಗಿರ್ಬೋದು, ಯಶಸ್ವಿಯಾಗುತ್ತೀರಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರಿಬೇಡಿ. ಸರಿ, ನಿಮ್ಮೆಲ್ಲರ ಸಹಕಾರದಿಂದ ನಾವು ಇನ್ನೂ ಉತ್ತಮವಾದಂತಹ ವಿಡಿಯೋಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ. ಹಲವರು ಹೇಳ್ತಾರೆ, ಕೆಲವರಿಗೆ ಏನು ಬರೀಬೇಕು, ಯಾವ ರೀತಿ ಬರೀಬೇಕು ಅನ್ನೋದೇ ಗೊತ್ತಿಲ್ಲ, ಕೆಟ್ಟ ಭಾಷೆಗಳಲ್ಲಿ ಕಾಮೆಂಟ್ ಮಾಡ್ತಾರೆ. ಅದು ಸರಿಯಾದ ರೀತಿಯಲ್ಲ. ನಿಮ್ಮ ಅಭಿಪ್ರಾಯವನ್ನು ನೀವು ಸರಿಯಾದ ಭಾಷೆ ಗೊತ್ತಿಲ್ಲದಿದ್ದರೆ ಏನು ಬರೆಯೋಕ್ಕೆ ಹೋಗಬೇಡಿ, ಭಾಷೆಯಲ್ಲಿ ಬರೀರಿ, ಆವಾಗ ನಮಗೆ ಅರ್ಥ ಆಗುತ್ತೆ. ಆದರೆ ನಾನು ಎಲ್ಲವನ್ನೂ ಲೈಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮ್ಮ ಅಭಿಪ್ರಾಯ, ನಿಮ್ಮ ಭಾವನೆಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ಅದು ಏನೇ ಆಗಲಿ, ನಿಮ್ಮ ಅಭಿಪ್ರಾಯಗಳು ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗ ನೋಡಿ, ಮನುಷ್ಯನಿಗೆ ಯಾವಾಗಲೂ ಯೌವನದಂತೆ ಇರಬೇಕು, ಯೌವನವಾಗಿರಬೇಕು, ಯುವಕರಂತೆ ಕಾಣಿಸಬೇಕೆಂಬ ಆಸೆ ಇರುತ್ತೆ. ಅದಕ್ಕೇನು ಮಾಡಬೇಕು ಎಂಬುದೇ ಹಲವರ ಚಿಂತೆ. ಅಂತಹ ಚಿಂತೆಗಳಲ್ಲಿ ಈಗ ನಾನು ಹೇಳ್ತೀನಿ ನೋಡಿ, 3 ರೀತಿಯ ವಿಟಮಿನ್ಗಳು ನಿಮ್ಮ ದೇಹದಲ್ಲಿ ಇದ್ದರೆ ನೀವು ಯುವಕರಂತೆ ಕಾಣಿಸುತ್ತೀರಿ. ಅದು ಯಾವುವು? ವಿಟಮಿನ್ ಎ ಅಂತ ನಿಮ್ಗೆ ಗೊತ್ತು, ಅದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತು. ಆದರೆ ಹೆಚ್ಚು ಜನ ಅಂತಹ ಆಹಾರವನ್ನು ನಿತ್ಯವೂ ತೆಗೆದುಕೊಳ್ಳುವುದಿಲ್ಲ. ಅದರಿಂದಾಗಿ ಅವರಿಗೆ ಎ ಅನ್ನಾಂಗದ ಕೊರತೆ ಕಾಣಿಸುವುದರಿಂದ, ಆರೋಗ್ಯದಲ್ಲಿ ವ್ಯತ್ಯಾಸವಾಗುವುದರಿಂದ ನಿಮ್ಮ ಯೌವನ ಕಡಿಮೆಯಾಗಿ ಬೇಗನೆ ಮುಪ್ಪಾದವರಂತೆ ಕಾಣಿಸುತ್ತೀರಿ. ಹಾಗಾದರೆ ಇದೇನು ಮಾಡುತ್ತೆ? ಇದು ನಮ್ಮ ದೇಹದಲ್ಲಿ ಜೀವಕೋಶಗಳನ್ನು ಕಾಪಾಡುತ್ತದೆ, ಅವುಗಳ ಕೆಲಸ ಚುರುಕುಗೊಳಿಸಿಕೊಳ್ಳುವಂತೆ ಮಾಡುತ್ತದೆ, ಕಣ್ಣಿನ ದೃಷ್ಟಿಯನ್ನು ಕಾಪಾಡುತ್ತದೆ, ತಲೆ ಕೂದಲು ಕಪ್ಪಾಗಿರುವಂತೆ ಹಾಗೂ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಬೀಟಾ ಕರೋಟಿನ್ ಅಂಶ ಇರುವ ಆಹಾರ, ಹಳದಿ ಬಣ್ಣದ ಹಣ್ಣು, ತರಕಾರಿ, ಕ್ಯಾರೆಟು, ಸೊಪ್ಪು, ಗೆಣಸು, ಧಾನ್ಯ, ಕ್ಯಾಬೇಜ್ ಮುಂತಾದವುಗಳಲ್ಲಿ ಇದು ಹೇರಳವಾಗಿದೆ. ಯಾವುದು? ವಿಟಮಿನ್ ಎ ಇದ್ದರೆ ನಿಮಗೆ ಇಂತಹ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡುವುದರಿಂದ ನಿಮ್ಮ ಯೌವನವನ್ನು ಚುರುಕುಗೊಳಿಸಿ ನೀವು ಯೌವನವಾಗಿ ಕಾಣುವಂತೆ, ಅಂದರೆ ಯುವಕರಂತೆ ಕಾಣುವಂತೆ ನಿಮ್ಮ ತಲೆ ಕೂದಲು, ನಿಮ್ಮ ದೃಷ್ಟಿ ಎಲ್ಲವೂ ಇರುತ್ತದೆ. ಅದಕ್ಕಾಗಿ ನೀವು ವಿಟಮಿನ್ ಎ ಅನ್ನು ತೆಗೆದುಕೊಳ್ಳಬೇಕು. ಇನ್ನು ವಿಟಮಿನ್ ಬಿ12, ಇದು ಮೈಕೈ ನೋವು, ರಕ್ತ ಕಣಗಳ ಬೆಳವಣಿಗೆ
ನಾರ್ಮಲ್ ಮೆಟಾಲಿಸಮ್, ನರಗಳ ಸೆಳೆತ, ಜಠರ ಮತ್ತು ಕರುಳಿನಲ್ಲಿ ಆರೋಗ್ಯ ಪೋಷಣೆಗಳನ್ನು ಮಾಡಿ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ಮುಖ್ಯವಾಗಿ ಕರಳಿನ ಆರೋಗ್ಯ ಕಾಪಾಡುತ್ತದೆ. ಕರಳಿನ ಆರೋಗ್ಯವನ್ನು ಅದು ಕಾಪಾಡುತ್ತದೆ. ಆದರೆ ಕೆಲವರಲ್ಲಿ ಥೈರಾಯ್ಡಿನಿಂದ ಇದರ B12 ಕೊರತೆ ಬರಬಹುದು. ಥೈರಾಯ್ಡಿನಿಂದ B12 ಕೊರತೆ ಬರಬಹುದು. ಗ್ಯಾಸ್ಟ್ರಿಕ್ ಔಷಧಿಯಿಂದನೂ ಮೆಟಾಬಾಲಿಕ್ ಕೊರತೆಯು ಕಾಣಿಸುತ್ತದೆ. ಗೋಧಿ, ಮಾಂಸ, ಮೀನು, ಹಾಲಿನ ಉತ್ಪನ್ನಗಳು ಮುಂತಾದವುಗಳಿಂದ ವಿಟಮಿನ್ 12 ನಿಮಗೆ ಹೇರಳವಾಗಿ ಸಿಗುತ್ತದೆ. ಯಾವುದೇ ಒಂದು ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ, ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಾಗ ನೀವು ನನ್ನ ದೇಹದಲ್ಲಿ ವಿಟಮಿನ್ ಬಿ ಕಡಿಮೆ ಇರಬಹುದು, ವಿಟಮಿನ್ ಎ ಕಡಿಮೆ ಇರಬಹುದು ಎಂದು ನೀವು ಕೆಲವು ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳಲು ಪ್ರಯತ್ನ ಪಡ್ತೀರಿ. ಆ ರೀತಿ ಸಪ್ಲಿಮೆಂಟ್ಗಳನ್ನು ನೀವಾಗಿಯೇ ತೆಗೆದುಕೊಳ್ಳುವುದು ಅಪಾಯ ಎಂಬುದು ಸದಾ ನೆನಪಿರಲಿ. ತಜ್ಞ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ರೀತಿಯಲ್ಲಿ ಒಂದು ಸಪ್ಲಿಮೆಂಟನ್ನು ನೀವು ತೆಗೆದುಕೊಳ್ಳಬಾರದು. ಅದು ಅಪಾಯಕ್ಕೆ ಕಾರಣವಾಗುತ್ತದೆ. ಮೊದಲು ನಿಮ್ಮಲ್ಲಿ ಆ ವಿಟಮಿನ್ಗಳ ಕೊರತೆ ಇದೆಯೇ ಎಂಬುದನ್ನು ನೀವು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು. ಅದನ್ನು ತಿಳಿದುಕೊಂಡು ವೈದ್ಯರ ಸಲಹೆಯಂತೆ ಈ ವಿಟಮಿನ್ಗಳನ್ನು ತೆಗೆದುಕೊಳ್ಳಬೇಕು. ಈಗ ನಾನು 2 ವಿಟಮಿನ್ಗಳನ್ನು ಹೇಳಿದೆ, ವಿಟಮಿನ್ ಎ, ವಿಟಮಿನ್ B12. ಈಗ ನಾವು 3ನೇ ವಿಟಮಿನ್ ಬಗ್ಗೆ ಹೇಳ್ತೇನೆ. 3ನೇ ವಿಟಮಿನ್ ಡಿ ಚರ್ಮದ ಆರೋಗ್ಯವನ್ನು ಮತ್ತು ಸುಕ್ಕುಗಟ್ಟುವಿಕೆಯನ್ನು ತಡೆದು ಸ್ಕಿನ್ ಟೋನ್ಗಳನ್ನು ಹೆಚ್ಚಾಗಿ, ಅಂದರೆ ಉಳಿಯುವಂತೆ ಯುವಕರಂತೆ ಕಾಣುವಂತಹ ಚರ್ಮವನ್ನು ನಿಮಗೆ ಕೊಡುತ್ತದೆ. ಆಂತರಿಕ ಅಂಗಗಳ ದುರಸ್ತಿ ಕೆಲಸವನ್ನು ಇದು ಮಾಡುತ್ತದೆ. ಇನ್ಸುಲಿನ್ ಹಾಗೂ ಮೆಟಾಬಾಲಿಸಮ್ಗಳ ಕೊರತೆಯನ್ನು ಇದು ನೀಗಿಸುತ್ತದೆ. ಸಾಮಾನ್ಯವಾಗಿ 30 ವರ್ಷದ ಮೇಲ್ಪಟ್ಟವರಲ್ಲಿ 70% ಜನರಲ್ಲಿ ಇಂತಹ ಕೊರತೆಗಳನ್ನು ನಾವು ಕಾಣುತ್ತೇವೆ. ಅಂದರೆ 30ನೇ ವರ್ಷ ಮೇಲ್ಪಟ್ಟವರಲ್ಲಿ ವಿಟಮಿನ್ ಡಿಯ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ. ಇದು ಬಿಸಿಲಿನಿಂದ ದೊರೆಯುತ್ತದೆ. ಆದರೂ ಸಹ ಹಾಲು, ಮಾಂಸ, ಮೀನು, ಅದರಲ್ಲೂ ಮತ್ತಿ ಮೀನು, ಮೀನೆಣ್ಣೆ ಮುಂತಾದವುಗಳಿಂದ ಅದು, ಮತ್ತು ಇನ್ನು ಮಶ್ರೂಮ್ ಅಂದರೆ ಅಣಬೆಯಿಂದ, ಮೀನಿನ ಎಣ್ಣೆಯಿಂದಲೂ ಈ ವಿಟಮಿನ್ ಡಿ ಹೆಚ್ಚಾಗಿ ದೊರೆಯುತ್ತದೆ. ಇಂತಹ ಆಹಾರಗಳನ್ನು ಬಳಸುವವರಿಗೆ ವಿಟಮಿನ್ ಡಿಯ ಕೊರತೆ ಕಾಣಿಸುವುದಿಲ್ಲ. ಆದರೆ ಹೆಚ್ಚಿನ ಜನಗಳು ಇಂತಹ ಆಹಾರವನ್ನು ಬಳಸದೆ ತಮಗಿಷ್ಟವಾದಂಥ ಕರಿದಂತಹ ತಿಂಡಿಗಳನ್ನು ಅಥವಾ ಬೇಕರಿ ಐಟಮ್ಗಳನ್ನು, ಅಂತಹ ಆಹಾರಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಅವರಲ್ಲಿ ವಿಟಮಿನ್ ಡಿಯ ಕೊರತೆ ಕಾಣಿಸುವುದು ಹೆಚ್ಚಾಗಿರುತ್ತದೆ. ಅಂತಹ ವಿಟಮಿನ್ ಕೊರತೆಯನ್ನು ನೀಗಿಸಲು ನಿಮ್ಮಲ್ಲಿ ಮೊದಲನೆಯದಾಗಿ ನೀವು ವಿಟಮಿನ್ ಕೊರತೆ ಇದೆಯೇ ಎಂಬುದನ್ನು ತಜ್ಞ ವೈದ್ಯರಿಂದ ಸಲಹೆ ಪಡೆದು ಆಮೇಲೆ ನೀವು ಸಪ್ಲಿಮೆಂಟ್ಗಳನ್ನು ತಗೊಬೋದು. ವಿಟಮಿನ್ ಡಿಯ ಸಪ್ಲಿಮೆಂಟ್ ಸಿಗುತ್ತದೆ. ಆ ಸಪ್ಲಿಮೆಂಟ್ಗಳನ್ನು ನೀವು ತೆಗೆದುಕೊಳ್ಳಬೇಕು. ಹೀಗೆ ತೆಗೆದುಕೊಳ್ಳುವುದರಿಂದ ಇಂತಹ ವಿಟಮಿನ್ಗಳ ಕೊರತೆ ಇಲ್ಲದಂತೆ ನೀವು ನಿಮ್ಮ ದೇಹವನ್ನು ಇಟ್ಟುಕೊಂಡಾಗ ನಿಮ್ಮ ಮುಪ್ಪಾಗುವಿಕೆಯನ್ನು ತಡೆದು ನೀವು ಯುವಕರಂತೆ ಇರುವಂತಹ ಒಂದು ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತದೆ. ಆದ್ದರಿಂದ ನೀವು ಈ ವಿಟಮಿನ್ಗಳು ಹೆಚ್ಚಾಗಿರುವಂತೆ, ಅಂದರೆ ಎಷ್ಟು ಬೇಕೋ ಅಷ್ಟನ್ನು ನಿಮ್ಮ ದೇಹದಲ್ಲಿರುವಂತೆ ನೋಡಿಕೊಳ್ಳಿ. ಆದರೆ ಕೆಲವರು ಯಾವ ವಿಟಮಿನ್, ಎಲ್ಲ ವಿಟಮಿನ್ಗಳು ಬೇಕಾಗಿಲ್ಲ, ಇದು 3 ಮಾತ್ರ ಸಾಕು ಅಂತ ಹೇಳಿ ತೆಗೆದುಕೊಂಡ್ರೂ ಉಪಯೋಗ ಇಲ್ಲ. ಎಲ್ಲ ಪೋಷಕಾಂಶಗಳು ನಿಮ್ಮ ದೇಹದಲ್ಲಿದ್ದಾಗ ಮಾತ್ರ ನೀವು ಉತ್ತಮವಾದಂತಹ ಒಂದು ಆರೋಗ್ಯವಂತರಾಗಿ ನಿಮ್ಮ ಯೌವನವನ್ನು ಕಾಪಾಡಿಕೊಂಡು ಬರಲು ಸಾಧ್ಯ. ಈಗ ಇಂತಹ ವಿಟಮಿನ್ಗಳ ಕೊರತೆ ಬಾರದಂತೆ ನಾನು ಇವತ್ತು ಹೇಳಿದಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸುವುದರಿಂದ ನಿಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ. ನೀವು ಹೆಚ್ಚು ಆರೋಗ್ಯವಂತರಾಗಿ ದೈಹಿಕವಾಗಿ ನೀವು ಮುಪ್ಪಾಗದವರಂತೆ ಕಾಣಿಸುತ್ತೀರಿ. ಅಂದರೆ ವೃದ್ಧಾಪ್ಯವನ್ನು ಕೊಂಚ ಮಟ್ಟಿಗಾದರೂ ತಡೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ
ಬರೆದಿರುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿ ಆಗುತ್ತೀರಿ, ಸಂತೋಷಕರವಾದ ಜೀವನ ನಿಮಗೆ ದೊರೆಯುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.